ದುಡ್ಡನ್ನ ಸಂಪಾದನೆ ಮಾಡೋಕ್ಕೆ ಹಲವಾರು ಟಿಪ್ಸ್ಗಳಿದಾವೆ. ಸೊ ನೀವು ಮನೆಯಲ್ಲೇ ಕುತ್ಕೊಂಡು ಹಲವಾರು ರೀತಿ ನೀವು ಇಲ್ಲಿ ಏನು ಯಾವ ರೀತಿ ನೀವೆಲ್ಲ ಇನ್ಕಮ್ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಇದು ನಮ್ಮ ಒಂದು ಆನ್ಲೈನ್ ನಲ್ಲಿ ಹಣ ಗಳಿಸೋದು ಅಂತಂದ್ರೆ ನೀವು ಆನ್ಲೈನ್ ಅಲ್ಲೇ ಮನೆಯಲ್ಲೇ ಕುತ್ಕೊಂಡು ದುಡ್ಡು ಮಾಡೋಕ್ಕೆ ಕೆಲವೊಂದಿಷ್ಟು ದಾರಿಗಳು. ಸೊ ಇವಾಗ ನೀವು ಫಸ್ಟ್ ನೀವು ಇಲ್ಲಿ ಮನೆಯಲ್ಲೇ ಕುತ್ಕೊಂಡು ಅರ್ನಿಂಗ್ಸ್ ಮಾಡ್ಬೇಕಂತಂದ್ರೆ ಸುಲಭ, ಎಲ್ಲ ಕೂಡ ಈಸಿಯಾಗಿ ನಮಗೆ ದುಡ್ಡು ಬಂದ್ಬಿಡುತ್ತೆ ಅಂತ ನೀವು ಏನಾದ್ರು ಅನ್ಕೊಂಡಿದ್ರೆ ಇದು ತುಂಬಾ ದೊಡ್ಡ ತಪ್ಪು. ಸೊ ಇಲ್ಲಿ ಕೂಡ ನೀವು ಇಲ್ಲಿ ಕಷ್ಟ ಪಡಬೇಕಾಗುತ್ತೆ. ನೀವು ಆನ್ಲೈನ್ ಅಲ್ಲಿ ಮಾಡ್ತಾ ಇದ್ದೀರಿ ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಕಷ್ಟ ಪಡಬೇಕಾಗುತ್ತೆ. ಸೊ ನಾನು ಡೈರೆಕ್ಟ್ ಆಗಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಫಸ್ಟಿಗೆ ನೀವು ಇಲ್ಲಿ ಬ್ಲಾಗ್ಸ್ಗಳನ್ನ ಮಾಡ್ಕೋಬಹುದು. ಬ್ಲಾಗ್ಸ್ಗಳನ್ನ ನನಗೆ ಅಂತಂದ್ರೆ ನೀವು ಹೊರಗಡೆ ನಿಂತ್ಕೊಂಡು ಈ ರೀತಿ ಎಲ್ಲ ಬ್ಲಾಗ್ಸ್ಗಳನ್ನ ಮಾಡ್ತಾರಲ್ಲ ಅಂತ ನೀವು ನನಗೆ ಕೇಳ್ಬೋದು. ಅಂದ್ರೆ ಹೊರಗಡೆ ನಿಂತ್ಕೊಂಡು ಮಾಡೋಕ್ಕಿಂತ ನೀವು ಮನೆಯಲ್ಲೇ ಕುತ್ಕೊಂಡು ಕೂಡ ಬ್ಲಾಗ್ಸ್ಗಳನ್ನ ಮಾಡಬಹುದು. ಯಾವ ರೀತಿ? ಸೊ ನೀವು ಇಲ್ಲಿ ಆ ಒಂದು ಪ್ಲೇಸಿನ ಬಗ್ಗೆ ಆಕ್ಟಿವಿಟಿ ಆ ಪ್ಲೇಸ್ ಅಲ್ಲಿ ಯಾವ್ದೆಲ್ಲ ಇದು ಇದೆ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ನೀವು ವಿಡಿಯೋನ ಮಾಡಬಹುದು. ಆದ್ರೆ ಇದನ್ನಕ್ಕಿಂತ ನಾನು ನಿಮಗೆ ಒಂದು ಕಂಟೆಂಟ್ ಕ್ರಿಯೇಟರ್ ಅನ್ನೋ ಇದನ್ನ ನನಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕಂಟೆಂಟ್ ಕ್ರಿಯೇಟರ್ ಬಗ್ಗೆ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ. ಬೇಕಂತಂದ್ರೆ ಆ ಒಂದು ವಿಡಿಯೋನ ನೋಡ್ರಿ. ಆದ್ರೆ ಈ ಒಂದು ವಿಡಿಯೋದಲ್ಲಿ ಜಸ್ಟ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಇವಾಗ ನಾವು ನಿಮಗೆ ತಿಳಿಸ್ಕೊಡೋದು ಒಂದು ಕಂಟೆಂಟ್ ಕ್ರಿಯೇಟರ್ ಅಂತಂದ್ರೆ ನೀವು ಒಂದು ಕಂಟೆಂಟ್ನ ರೆಡಿ ಮಾಡಿ ಒಂದು ವಿಡಿಯೋನ ಮಾಡಿಬಿಟ್ಟು ಅದನ್ನ ಯೂಟ್ಯೂಬಲ್ಲೋ ಅಥವಾ ಇನ್ಸ್ಟಾಗ್ರಾಮಲ್ಲೋ ಅಥವಾ ಫೇಸ್ಬುಕ್ಕಲ್ಲೇ ಬಂದ್ಬಿಟ್ಟು ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಇತರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ನ ಮಾಡ್ಬೋದು. ಸೊ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದ್ರೆ ನೀವು ಇಲ್ಲಿ ಯಾವುದೇ ಟಾಪಿಕ್ಗಳನ್ನ ನೀವು ತಗೋಬಹುದು. ಸೊ ಇಲ್ಲಿ ನೀವು ಟೆಕ್ ಬಗ್ಗೆ ತಗೋಬಹುದು, ಕುಕಿಂಗ್ ಬಗ್ಗೆ ತಗೋಬಹುದು. ನಿಮಗೆ ಯಾವ ತರ ನಾಲೆಜ್ ಇದೆ, ನಿಮಗೆ ಯಾವುದರಲ್ಲಿ ಜಾಸ್ತಿ ನಾಲೆಜ್ ಇದೆ ನೋಡಿ, ಸೊ ಅದ್ರ ಬಗ್ಗೆ ನೀವು ಇಲ್ಲಿ ತಗೋಬಹುದು. ಸೊ ಇದನ್ನ ನಮಗೆ ಎಕ್ಸ್ಪ್ಲೇನ್ ಮಾಡಕ್ ಬಯಸ್ತೀನಿ. ಸೊ ಇದ್ರೂ ಕೂಡ ನೀವು ಇಲ್ಲಿ ಆರಾಮಾಗಿ ದುಡ್ಡನ್ನ ಮಾಡ್ಕೋಬಹುದು. ಆದ್ರೆ ನೀವು ಇಲ್ಲಿ ಆಡ್ಸ್ ಇಂದ ಕೂಡ ದುಡ್ಡನ್ನ ಮಾಡ್ಬೋದು. ಇನ್ನೊಂದೇನಪ್ಪಾ ಅಂತಂದ್ರೆ ಯಾರ್ಸ್ಗಿಂತ ನೀವು ಇಲ್ಲಿ ಕೆಲವೊಂದಿಷ್ಟು ಅಪ್ಲಿಕೇಶನ್ಸ್ಗಳನ್ನ ನೀವು ಇಲ್ಲಿ ಪ್ರಮೋಟ್ ಮಾಡೋ ಮೂಲಕ ಆ ಒಂದು ಅಪ್ಲಿಕೇಶನ್ ಇಂದ ನೀವು ಇಲ್ಲಿ ದುಡ್ಡನ್ನು ಕೂಡ ಮಾಡ್ಕೋಬಹುದು. ಸೊ ಇದು ಒಂದು ಮೇನ್ ಪಾಯಿಂಟ್ ಆಗಿರ್ತಕ್ಕಂಥದ್ದು ಗೈಸ್. ಸೊ ಓಕೆನಾ? ಯೂಟ್ಯೂಬ್ನ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಯೂಟ್ಯೂಬ್ನಲ್ಲೇ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು. ಸೊ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಅಂತ ಹೆಂಗೆ ಹೇಳ್ಬಿಟ್ಟು ನಾನು ಇನ್ನಷ್ಟು ಒಂದು ವಿಡಿಯೋದಲ್ಲಿ ಹೇಳಿದೆ. ನಿನ್ನೆ ನೋಡೋದಲ್ಲಿ ಎಲ್ಲ ವಿಡಿಯೋದ ನೋಡ್ಕೊಂಡು ಬಂದ್ಬೇಡಿ. ಸೊ ಜಸ್ಟ್ ಇವಾಗ ನಾನು ಇನ್ನೊಂದು ಟಾಪಿಕ್ ಬಗ್ಗೆ ಮಾಡ್ಬೇಕಂತಂದ್ರೆ ಸೊ ನೀವು ಇಲ್ಲಿ ಒಂದು ಈಗ ಯಾರಿಗಾದ್ರು ಸೊ ಇವಾಗ ನೀವೇನಾದ್ರೂ ಎಡಿಟರ್ ಆಗಿದ್ರೆ, ಒಂದು ಬೆಸ್ಟ್ ಎಡಿಟರ್ ಅಂತ ನೀವೇನಾದ್ರೂ ಆಗಿದ್ರೆ ನೀವು ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು ಅಂತಂದ್ರೆ ಸೊ ನೀವು ಇಲ್ಲಿ ಎಡಿಟ್ನ ಕೂಡ ಮಾಡ್ಕೋಬಹುದು. ಇಲ್ಲಿ ಕೆಲವೊಂದಿಷ್ಟು ಜನ ನಿಮ್ಗೆ ಕಾಲ್ ಮಾಡ್ತಾರೆ. ಸೊ ಕಾಲ್ ಮಾಡಿಬಿಟ್ಟು ಏನ್ ಹೇಳ್ತಾರೆ ಅಂತಂದ್ರೆ ಸೊ ನಮಗೆ ಈ ರೀತಿಯೆಲ್ಲ ತಮಿಳ್ ಮಾಡಬೇಕಾಗಿದೆ, ನೀವು ಇಲ್ಲಿ ಈ ರೀತಿಯಾಗಿ ನಮಗೆ ತಮಿಳ್ ಮಾಡ್ಕೊಟ್ರೆ ಸೊ ಇಷ್ಟಿಷ್ಟು ಅಂತ ನೀವು ಇಲ್ಲಿ ದುಡ್ಡನ್ನ ನೀವು ಅವರಿಗೆ ಕೊಡ್ಬೋದು. ಸೊ ಇದರಿಂದ ಅವ್ರಿಗೆ ನೀವು ಆ ರೀತಿ ತಮಿಳ್ನ ಮಾಡಿಕೊಟ್ಟು ನೀವು ಅವರಿಂದ ನೀವು ದುಡ್ಡನ್ನ ಮಾಡ್ಕೋಬಹುದು. ಇದು ಪಾಯಿಂಟ್. ಓಕೆನಾ? ಆರಾಮಾಗಿ ನೀವು ಇಲ್ಲಿ ಅವ್ರ ತಮ್ಮೆಲ್ಲ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಯಾವ ರೀತಿ ತಮಿಳ್ ಬೇಕೋ ಆ ರೀತಿ ತಮಿಳ್ನ ನೀವು ಇಲ್ಲಿ ಮಾಡಿಕೊಡೋ ಮೂಲಕ ಸೊ ನೀವು ಇಲ್ಲಿ ದುಡ್ಡನ್ನ ಮಾಡ್ಬೋದು. ಆಮೇಲೆ ನೀವು ಇಲ್ಲಿ ಯೂಟ್ಯೂಬಲ್ಲಿ ಹೆಂಗೆ ಅಂತಂದ್ರೆ ಯಾರಾದ್ರೂ ಬೇರೆಯವರು ಹಿಂದಿಯಲ್ಲಿ ವಿಡಿಯೋಸ್ಗಳನ್ನ ಮಾಡಿದ್ರೆ ಸೊ ಅದನ್ನ ನಿಮ್ದೇ ಒಂದು ಶೈಲಿಯಲ್ಲಿ ಬಂದ್ಬಿಟ್ಟು ನಿಮಗೆ ವಿಡಿಯೋಸ್ಗಳನ್ನು ಕೂಡ ನೀವು ಇಲ್ಲಿ ಯೂಟ್ಯೂಬ್ನಲ್ಲಿ ಮಾಡ್ಕೋಬಹುದು ಗೈಸ್. ಓಕೆನಾ? ಸೊ ಇವಾಗ ನೀವು ಇಲ್ಲಿ ಇದನ್ನ ನೀವು ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಆನ್ಲೈನ್ ಮನಿ ಮೇಕಿಂಗ್ ಸ್ಕಿಲ್ಸ್ ನೀವು ಇಲ್ಲಿ ಕಲಿಬೇಕು ಅಂತಂದ್ರೆ ಜಸ್ಟ್ ನಿಮ್ಗೆ ಹಲವಾರು ಇದು ಸಿಗ್ತವೆ, ಅಲ್ಲೇ ಹೋಗ್ಬಿಟ್ಟು ನೋಡ್ಕೋಬಹುದು. ಸೊ ಯಾವುದೇ ತರ ದುಡ್ಡನ್ನು ವೇಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಇಲ್ಲಿ ಆನ್ಲೈನಲ್ಲಿ ಸೊ ಯಾವುದೇ ತರ ಇನ್ವೆಸ್ಟ್ಮೆಂಟ್ ಇಲ್ಲದೆ ನೀವು ಇಲ್ಲಿ ಆರಾಮಾಗಿ ದುಡ್ಡನ್ನ ಮಾಡ್ಕೋಬಹುದು. ಸೊ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವುದೇ ತರಹದ ಸ್ಕಿಲ್ಸ್ಗಳನ್ನ ಮಾಡ್ಬೇಕಂತಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇಲ್ಲ. ಸೊ ನೀವೊಂದು ಮೊಬೈಲ್ ಇದ್ರೆ ಸಾಕು, ನೀವು ಆರಾಮಾಗಿ ದುಡ್ಡನ್ನ ಮಾಡ್ಕೋಬಹುದು ಗೈಸ್. ಸೊ ಜಸ್ಟ್ ಒಂದು ಮೊಬೈಲ್ ಇಂದ ನೀವು ಆರಾಮಾಗಿ ದುಡ್ಡನ್ನ ಮಾಡ್ಕೋಬಹುದು. ಮೊಬೈಲ್ ಯಾವುದೇ ಇರಲಿ, ಸೊ ಮೊಬೈಲ್ ಯಾವುದೇ ಇರಲಿ ಗೈಸ್. ಓಕೆನಾ? ಸೊ ಅದಕ್ಕೂ ಚೆನ್ನಾಗಿರುವಂಥ ಒಂದು ಕ್ಯಾಮ್ರಾ ಇದ್ರೆ ಸಾಕು. ಓಕೆನಾ? ಸೊ ನಿಮ್ಗೆ ಯಾವ ರೀತಿ ಇಂಟ್ರೆಸ್ಟಿಂಗ್ ಬರುತ್ತೋ ಅದೇ ವಿಡಿಯೋಸ್ಗಳನ್ನ ಮಾಡ್ಕೋಬಹುದು. ಇನ್ನು ಆ ಥರ ರೀತಿ. ಓಕೆ, ಇನ್ನು ಬಂದ್ಬಿಟ್ರೆ ನಾವು ಇಲ್ಲಿ ಆ್ಯಪ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಸೋಷಿಯಲ್ ಮೀಡಿಯಾ ಪ್ಲೇಸ್ಟೋರಲ್ಲಿ ಹೇಳಿಬಿಡೋದು. ಸೊ ಜಸ್ಟ್ ಏನಿಲ್ಲ, ನೀವು ಒಂದು ಆ್ಯಪ್ನ ಕ್ರಿಯೇಟ್ ಮಾಡಿ ನಿಮಗೆ ಒಂದು ಜಸ್ಟ್ ಸೊಲ್ಯೂಷನ್ ಕೊಡೋದು ಒಂದು ಆ್ಯಪ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿರಿ. ಅದನ್ನ ನಾವು ಪಬ್ಲಿಕ್ ಹಾಕ್ಬಿಡಿ. ನೀವು ಒಂದು ಒಳ್ಳೆ ಆ್ಯಪ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ನೀವು ಪ್ಲೇಸ್ಟೋರಲ್ಲಿ ಹಾಕ್ಬಿಟ್ರೆ ಆ ಆ್ಯಪ್ ಯಾವಾಗ ಬೇಕಾದರೂ ಕೂಡ ಗ್ರೋತ್ ಆಗ್ಬೋದು. ಅದಕ್ಕೆ ಯಾವಾಗ ಬೇಕಾದರೂ ಕೂಡ ಮಿಲಿಯನ್ ಗಟ್ಟಲೆ ಇನ್ಸ್ಟಾಲ್ ಮಾಡ್ಕೋಬಹುದು. ತುಂಬಾ ಜನ ಮಿಲಿಯನ್ ಗಟ್ಟಲೆ ನೀವು ಇಲ್ಲಿ ಇನ್ಸ್ಟಾಲ್ ಕೂಡ ಮಾಡ್ಕೋಬಹುದು. ಇದರಿಂದ ಕೂಡ ನೀವು ಇಲ್ಲಿ ದುಡ್ಡನ್ನು ಮಾಡ್ಬೋದು ಗೈಸ್. ಸೊ ಓಕೆನಾ? ಇನ್ನು ಕಂಟೆಂಟ್ ಕ್ರಿಯೇಟರ್ ಆಗೋಕೆ ನಾವಿಲ್ಲಿ ಸೊ ಕಂಟೆಂಟ್ ಕ್ರಿಯೇಟರ್ ಆಗೋದು ಸುಲಭ ಅಂತ ಕೇಳಿದ್ರೆ ತುಂಬಾ ಕಷ್ಟ ಗುರು. ಯಾವುದು ಕೂಡ ನಮ್ಗೆ ಇಲ್ಲಿ ಸುಲಭ ಅಂತೂ ಅಲ್ವೇ ಅಲ್ಲ. ಸೊ ನಾನು ಈ ಒಂದು ವಿಡಿಯೋ ಮಾಡೋಕ್ಕೆ ನೋಡಿ ಸೊ ಇಲ್ಲಿ ಈ ರೀತಿಯಲ್ಲಿ ಟಿಪ್ಸ್ ನಾನು ಬುಕ್ಕಲ್ಲಿ ಇರ್ತಕ್ಕಂಥ ಒಂದು ಫೇಸನ್ನೇ ಕಿತ್ಕೊಂಡಿದ್ದೀನಿ. ಒಂದು ಫೇಸನ್ನ ಕಿತ್ಕೊಂಡ್ಬಿಟ್ಟು ಕಂಟೆಂಟ್ನ ರೆಡಿ ಮಾಡ್ಕೊಂಡು ನಿಮ್ಗೆ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಈ ಒಂದು ವಿಡಿಯೋ ಈ ಒಂದು ಕಂಟೆಂಟ್ನ ನಾನು ಫಸ್ಟಿಗೆ ಬರೆದಿಟ್ಕೊಂಡು ಸೊ ಎಲ್ಲಾನು ಕೂಡ ನೀವು ಸರ್ಚ್ ಮಾಡಿಬಿಟ್ಟು ನೀವು ರಿಸರ್ಚ್ ಮಾಡಿ ನೀವು ಮಾಡ್ಬೇಕಾಗುತ್ತೆ. ಯಾವುದೇ ತರ ಸುಲಭ ಇಲ್ಲ. ನೀವು ಎಲ್ಲೇ ಹೋದ್ರು ಕೂಡ ಎಲ್ಲ ಕೂಡ ಕಷ್ಟ. ಆದ್ರೆ ಇದು ಮನೆಯಲ್ಲೇ ಕುತ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಫಸ್ಟಿಗೆ ಮಾಡ್ಬೇಕಂತಂದ್ರೆ ಯಾವುದೇ ತರ ಇನ್ವೆಸ್ಟ್ಮೆಂಟ್ ಇಲ್ಲದೆ ಮಾಡ್ಬೋದು. ಇನ್ನು ಇಲ್ಲಿ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಇಲ್ಲಿ ಯಾವುದೇ ತರ ನೀವು ಆರ್ಟ್ಸ್ ಮೂಲಕ ಆಗಿರ್ಬೋದು ಅಥವಾ ಇತರ ಕೂಡ ಮೂಲಕ ಕೂಡ ನೀವು ಇಲ್ಲಿ ಮಾಡ್ಕೋಬಹುದು. ಇನ್ನೊಂದು ಪಾಯಿಂಟ್ ನಾನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಬಯಸ್ತೀನಿ. ಅದೇನಪ್ಪಾ ಅಂತಂದ್ರೆ ನೀವು ಇಲ್ಲಿ
ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ಇವಾಗ ಯಾವ ರೀತಿ ಅಂತಂದ್ರೆ, ಇವಾಗ ನೀವು ಇವಾಗ ಮೀಶೋ ಅಪ್ಲಿಕೇಶನ್ ಇದೆ, ಅಥವಾ ಇನ್ನೊಂದು ಯಾವ ರೀತಿ ಫ್ಲಿಪ್ಕಾರ್ಟ್ ಆಗಿರ್ಬೋದು ಅಥವಾ ಅಮೆಝಾನ್ ಆಗಿರ್ಬೋದು, ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಆರಾಮಾಗಿ ಕುತ್ಕೊಂಡೆ ದುಡ್ಡನ್ನು ಮಾಡ್ಬೋದು. ಹೆಂಗೆ ಅಂತಂದ್ರೆ, ನಿಮಗೆ ಟೆಕ್ನಿಕ್ ಇರಬೇಕು, ಅದೊಂದು ಸ್ಕಿಲ್ ಇರಬೇಕು. ಸ್ಕಿಲ್ ಇದ್ರೆ ನೀವು ಆರಾಮಾಗಿ ಮಾಡ್ಕೋಬಹುದು. ಸೊ ಕೆಲವೊಂದಿಷ್ಟು ಜನ ಇದರಿಂದಾನೇ ತುಂಬಾ ದುಡ್ಡನ್ನ ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿ ಅಂತ ನಾನು ಕೇಳೋದಾದ್ರೆ, ಸೊ ತುಂಬಾ ಜನ ಬಂದ್ಬಿಟ್ರೆ ಇವಾಗ ಯಾವ ರೀತಿ ಮಾಡ್ತಿದ್ದಾರೆ ಅಂತಂದ್ರೆ, ತುಂಬಾ ಜನ ಇವಾಗ ಒಂದು ಟಾಪಿಕ್ ಇದು ಒಂದು ವಸ್ತು ಇರುತ್ತೆ ನೋಡಿ, ಆ ಒಂದು ವಸ್ತುನ ಕೆಲವೊಂದಿಷ್ಟು ಜನ ಆ ಒಂದು ಚೀನಾದಿಂದ ತರ್ಸ್ಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಮಿಶೋಗೆ ಪ್ರಿಂಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮಿಶೋಗೆ ಡೈರೆಕ್ಟ್ ಆಗಿ ಪ್ಯಾಕ್ ಮಾಡಿಬಿಟ್ಟು ಅಪ್ಲೈ ಮಾಡಿ ಕೊಟ್ಟು ಕಳಿಸ್ಬಿಡ್ತಾರೆ. ಇದು ತಾನೇ ಅದೇನ್ ಮಾಡುತ್ತೆ ಮಿಶೋದವರು. ಸೊ ತಾನೇ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಅವ್ರಿಗೆ ಕೊಟ್ಟು ಅವು ಅಲ್ಲಿ ಆರ್ಡರ್ ಬಂದಿರುತ್ತೋ ಅದಕ್ಕೆ ನೀವು ಕೊಡ್ಬೋದು. ಇನ್ನು ಕೆಲವೊಂದಿಷ್ಟು ಜನ ಅದಕ್ಕೆ ವೆಬ್ಸೈಟ್ನ ಲಿಂಕ್ ಮಾಡಿಬಿಟ್ಟು ಡೈರೆಕ್ಟ್ ಆಗಿ ಏನ್ ಮಾಡ್ತಿದ್ದಾರೆ, ದುಡ್ಡಿನ ಮಾಡ್ತಾ ಇದ್ದಾರೆ. ಯಾವುದೇ ತರ ಇದಿಲ್ಲ. ಈ ಸ್ಕಿಲ್ ಅಂತೂ ನನ್ಗೆ ಕೂಡ ಇಲ್ಲ, ನಿಮ್ಗೆ ಏನಿದೆ ಅಂತ ನಂಗಂತೂ ಗೊತ್ತಿಲ್ಲ. ಸ್ಕಿಲ್ ಇದ್ರೆ ಮಾಡೋಕ್ಕೇನು ಪರವಾಗಿಲ್ಲ ಗುರು, ಸ್ಕಿಲ್ ಇದ್ರೆ ಆರಾಮಾಗಿ ಮಾಡ್ಕೋಬಹುದು. ಸೊ ಇದಕ್ಕೆ ಮಾತ್ರ ಟೆಕ್ನಿಕ್ ಮಾತ್ರ ವೆರಿ 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 ಇಂಪಾರ್ಟೆಂಟು. ಇದು ಒಂದು ಪಾಯಿಂಟ್ ಆಗಿರ್ತಕ್ಕಂಥದ್ದು. ಇನ್ನು ID ಶೇರಿಂಗ್ ಆಗಿರ್ಬೋದು, ಅಥವಾ ಇನ್ನು ಇನ್ಸ್ಟಾಗ್ರಾಮ್ ID ಶೇರಿಂಗ್ ಆಗಿರ್ಬೋದು, ಜಾಸ್ತಿ ನ್ಯೂಸು ಕೂಡ ತುಂಬಾ ಜಾಸ್ತಿ ಇದು ಇದೆ. ಇನ್ನು ಕಂಟೆಂಟ್ ಬಗ್ಗೆ ಮಾತಾಡೋದಾದ್ರೆ, ನಾನು ಕೂಡ ಒಬ್ಬ ಕಂಟೆಂಟ್ ಕ್ರಿಯೇಟರ್. ಇಲ್ಲಿ ನಾವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಕೂಡ ಮಾಡೋಕ್ಕಾಗಲ್ಲ. ಸೊ ನಾವಲ್ಲಿ ಜಸ್ಟ್ ಒಂದು ಮೊಬೈಲ್ ಇದ್ರೆ ಸಾಕು. ನೀವು ಮೊಬೈಲ್ ಇದ್ರೆ ಈ ಒಂದು ಆನ್ಲೈನ್ ಕ್ಲಾಸಸ್ ಅಂತಂದ್ರೆ, ಆನ್ಲೈನ್ ಕ್ಲಾಸಸ್ಗಳನ್ನ ಕೂಡ ನೀವು ಇಲ್ಲಿ ಏನ್ ಮಾಡ್ಬೋದು ಗೈಸ್. ಸೊ ಇದು ಯಾವ ರೀತಿ ಅಂತಂದ್ರೆ, ಸೊ ನೀವು ಯಾವ್ದಾದ್ರು ಒಂದು ಇದರಲ್ಲಿ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಇದರಲ್ಲಿ ಬಂದ್ಬಿಟ್ಟು ಸೊ ಅಲ್ಲಿ ನೀವೇನು ಹೇಳ್ಬೇಕಾಗಿತ್ತು ಅಂತಂದ್ರೆ, ಸೊ ನೀವು ಏನಾದರೂ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೋಬೇಕಂತ ಇದ್ದೀರಾ. ಸೊ ನೀವು ಯೂಟ್ಯೂಬ್ ಚಾನಲ್ ಮಾಡ್ಬಿಟ್ಟು ಯಾವ ರೀತಿ ಚಾನಲ್ನ ಮಾನಿಟೈಸೇಷನ್, ನಿಮ್ಗೆ ಯಾವ ರೀತಿ ನಾಲೆಜ್ ಇದೆ ನೋಡಿ, ನಿಮ್ಗೆ ಇರುವಂಥ ನಾಲೆಜ್ನ ನೀವು ಇಲ್ಲಿ ಆ ಒಂದು ಕ್ಲಾಸಸ್ ಮೂಲಕ ನೀವು ಅಟೆಂಡ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ ಮೂಲಕ ಯಾವ ರೀತಿ ಅಂತ ಕೇಳೋದಾದ್ರೆ, ಇವಾಗ ಒಂದು ಟಾಪಿಕ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕೆ ಬಯಸ್ತೀನಿ. ಯಾವ ರೀತಿ ಅಂತಂದ್ರೆ, ಸೊ ಇಲ್ಲಿ ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಮಾನಿಟೈಸೇಷನ್ ಆಗೋರಿಗೆ ನಾವು ಯಾವ ರೀತಿ ಅದರಲ್ಲೇ ದುಡ್ಡನ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನೊಂದು ಕ್ಲಾಸ್ ನಡೆಸ್ತಾ ಇದ್ದೀನಿ. ಸೊ ಒಂದು ಕ್ಲಾಸ್ಗೆ ಜಾಯ್ನ್ ಆಗಬೇಕು ಅಂತಂದ್ರೆ ಇಷ್ಟು ಅಮೌಂಟ್ ಕಟ್ಟಿದ್ರೆ ನೀವು ಕ್ಲಾಸ್ಗೆ ಜಾಯ್ನ್ ಆಗ್ಬೋದು ಅಂತ ಹೇಳ್ಬಿಟ್ಟು ಅದಕ್ಕೆ ನಂಬರ್ ಕೊಟ್ಟರೆ ಆಯಿತು. ಡೈರೆಕ್ಟಾಗಿ ನಿಮಗೆ ಇಂಟ್ರೆಸ್ಟ್ ಇರೋರು ಡೈರೆಕ್ಟಾಗಿ ನಿಮಗೆ ಆ ಒಂದು ದುಡ್ಡನ್ನ ಪೇ ಮಾಡ್ತಾರೆ. ಪೇ ಮಾಡೋ ಮೂಲಕ ನಿಮಗೆ ಆರಾಮಾಗಿ ದುಡ್ಡನ್ನ ಮಾಡ್ಕೋಬೋದು. ಸೊ ಇದು ಒಂದು ಪಾಯಿಂಟ್ ಆಗಿರ್ತಕ್ಕಂಥದ್ದು. ಓಕೆನಾ? ಇಷ್ಟೆಲ್ಲ ಆದ್ಮೇಲೆ ಸೊ ನಿಮ್ಗೆ ಏನಾದ್ರೂ ಅರ್ಥ ಆಗಿಲ್ಲ ಅಂತ ಡೈರೆಕ್ಟ್ ಆಗಿ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಬಹುದು. ಯಾವುದೇ ತರ ಡೌಟ್ ಇದ್ರು ನಾನು ಕೂಡ ನಿಮಗೆ ಸೊಲ್ಯೂಷನ್ ಮಾಡ್ತೀನಿ. ನೀವು ಇಲ್ಲಿ ಓಕೆ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ, ಆ ಒಂದು ಯೂಟ್ಯೂಬ್ ಚಾನಲ್ಗೆ ಸೊ ಓಕೆ ಅದಕ್ಕೆ ಕ್ಲಾಸಸ್ನ ನಡೆಸ್ಬಿಟ್ಟು ನೀವು ದುಡ್ಡು ಮಾಡ್ಕೋಬಹುದು ಅಂತ ನಾನು ಹೇಳಿದ್ನಲ್ಲ, ಅದು ಬಿಡಿ. ಇವಾಗ ನೆಕ್ಸ್ಟ್ ಒಂದು ಪಾಯಿಂಟ್ ಬಗ್ಗೆ ಮಾತಾಡೋದಾದ್ರೆ, ನೀವು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ಸೊ ಅದಕ್ಕೆ ನಿಮ್ಗೊಂದು ಬೆಸ್ಟ್ ಕ್ಯಾಮ್ರಾ ತಗೋಬೇಕು ಅಂತ ಏನಿಲ್ಲ. ಆಮೇಲೆ ನೀವು ಇಲ್ಲಿ ಜಸ್ಟ್ ಒಂದು ಲೈವ್ ತಗೋಬೇಕು ಅಂತ ಏನಿಲ್ಲ. ನಂತರ ನೀವು ಆರಾಮಾಗಿ ಹೊರಗಡೆ ವಿಡಿಯೋಸ್ಗಳನ್ನ ಮಾಡ್ಬೋದು ಗೈಸ್. ಓಕೆನಾ? ಇವಾಗ ಡೈರೆಕ್ಟ್ ಆಗಿ ನಾವು ಇಲ್ಲಿ ಈ ಒಂದು ಪಾಯಿಂಟ್ಗಳನ್ನ ಮಿಸ್ ಮಾಡ್ಕೊಂಡ್ಬಿಟ್ಟು, ಸೊ ಇಲ್ಲಿ ನಮ್ಗೆ ಇದು ಯಾವ್ದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಮನೇಲಿ ಕುತ್ಕೊಂಡು ಆರಾಮಾಗಿರ್ಬೋದು, ಅಥವಾ ಪಾರ್ಟ್ಸ್ ಅಂಡ್ ಜಾಮ್ ಆಗಿ ಮಾಡ್ಕೋಬಹುದು. ನೀವು ಕಾಲೇಜ್ ಹೋಗ್ತಾ ಇದ್ರೆ ಅಥವಾ ಸ್ಕೂಲ್ ಹೋಗ್ತಾ ಇದ್ರೆ, ಸೊ ನೀವು ಇಲ್ಲಿ ಆರಾಮಾಗಿ ಈ ರೀತಿ ಮಾಡೋ ಮೂಲಕ ನಿಮಗೆ ಬಿಡುವಿನ ಸಮಯದಲ್ಲಿ ಸೊ ಇದನ್ನೇ ನೀವು ಕಂಟಿನ್ಯೂ ಆಗಿ ಮಾಡಕ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನಿಮ್ಗೆ ಬರುವಂತ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಇದ್ರ ಮೇಲೆ ನಿಮ್ಗೆ ಗೊತ್ತಾಗುತ್ತಾ ಹೋಗುತ್ತೆ. ಸೊ ಇದು ಆಗಿತ್ತು ಇವತ್ತಿನ ಒಂದು ವಿಡಿಯೋ. ಸೊ ಈ ಒಂದು ವಿಡಿಯೋ ಹೆಂಗೆ ಅನಿಸ್ತದೆ ಕಮೆಂಟ್ ಮಾಡಿ. ಇತರ ಟಾಪಿಕ್ ಮೇಲೆ ನಿಮ್ಗೆ ಯಾವ್ದಾದ್ರು ಒಂಥರ ಡೌಟ್ ಏನಾದ್ರು ಇದ್ರೆ ಡೈರೆಕ್ಟ್ ಆಗಿ ನಮಗೆ ಮೆಸೇಜ್ ಮಾಡಬಹುದು. ಆದ್ರೆ ನನ್ಗೆ ಇನ್ಸ್ಟಾಗ್ರಾಮ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಮೆಸೇಜ್ ಮಾಡಕ್ ಹೋಗ್ಬೇಡಿ. ಸೊ ಡೈರೆಕ್ಟ್ ಆಗಿ ಯೂಟ್ಯೂಬ್ ಕಮೆಂಟ್ ಅಲ್ಲಿ ಹೇಳಿ. ನಾನು ಯಾವುದೇ ತರ ರಿಪ್ಲೈ ಮಾಡಲಿಲ್ಲ ಅಂತಂದ್ರೆ ಇದು ಮಾಡ್ರಿ. ಓಕೆನಾ? ಇದಾಗಿತ್ತು ಇವತ್ತು ನನ್ನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಜೈ ಕರ್ನಾಟಕ.